ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ದತ್ತಾ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ ಶ್ರಾವಣ ಮಾಸದಲ್ಲಿ ಒಂದ್ ರೀತಿ ಹಬ್ಬ ಅಂತಂದ್ರೆ ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸ ಶುರುವಾಗ್ತಿದ್ದಂಗೆ ನಮ್ಗೆ ಗೌರಿ ಗಣೇಶ ಹಬ್ಬ ನೆನಪಾಗತ್ತೆ. ಇನ್ನು ವಿಶೇಷವಾಗಿ ಗೌರಿ ಹಬ್ಬ ಅಂತಂದ್ರೆ ಹೆಣ್ಮಕ್ಳಿಗೆ ಒಂದ್ ರೀತಿಯಾಗಿರುವಂತ ಸಡಗರ ಸಂಭ್ರಮ ಅಂತಾನೆ ಹೇಳ್ಬೋದು. ಗೌರಿ ಬಾಗಿನ ಕೊಡುವಂಥದ್ದು, ಗೌರಿ ಆರಾಧನೆ ಮಾಡುವಂಥದ್ದು. ಇನ್ನು ನಾಳೆನೇ ಗೌರಿ ಹಬ್ಬ ಇರೋದ್ರಿಂದ ನಾವು ಹೆಣ್ಣು ಮಕ್ಕಳು ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಸರಳವಾಗಿ ಹೇಗೆ ಇದರ ಒಂದು ಆಚರಣೆಯನ್ನ ಮಾಡಬಹುದು, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ವರಾಹ ಜಯಂತಿ ಇದೆ. ವರಾಹ ಜಯಂತಿಗೆ ಬಂಧುಗಳೇ, ನಾನು ನಿಮಗೇನು ಈ ಗೌರಿ ಬಗ್ಗೆನೋ ಗಣಪನ ಬಗ್ಗೆನೋ ಮಾಡಬೇಕಾಗಿಲ್ಲ, ನಾನೇನು ಹೇಳಬೇಕಾಗಿಲ್ಲ, ಎಲ್ಲ ನಿಮಗೆ ಗೊತ್ತಿದೆ, ಅದ್ಭುತವಾಗಿ ಮಾಡ್ಕೊಳ್ತೀರಿ. ಇನ್ನು ಎಲ್ಲ ಕಡೆ ಗಣಪತಿನ ಕೂರಿಸಿರ್ತಾರೆ, ಅಲ್ಲಿ ಹೋಗಿ ಬರ್ತೀರಿ. ಇನ್ನು ಪತ್ರ ಪುಷ್ಪ ತೋಯಂ ಎಲ್ಲ ಆತನಿಗೆ ಸಮರ್ಪಣೆ ಮಾಡಿ ಒಂದು ನಮನ ಮಾಡ್ತೀರಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀರಿ, ಎಲ್ಲ ನಿಮಗೆ ಗೊತ್ತಿದೆ. ಆದರೆ ನಾಳೆ ಇರುವ ಆ ಒಂದು ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋದಿದೆಯಲ್ಲ, ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳಿಗೆ ಬಾಗಿನವನ್ನು ಕೊಡಿ. ನಿಮ್ಮ ಬಾಳು ಬಂಗಾರವಾಗಬೇಕಾದ್ರೆ ಬಾಗಿನವನ್ನು ಕೊಡಿ. ಒಳಗಡೆ ಮತ್ಸರ ಇಟ್ಕೋಬೇಡಿ. ನೀವು ಪೂಜೆ ಹೇಗೆ ಮಾಡ್ತೀರೋ, ಯಜ್ಞ ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ಒಂದಷ್ಟು ಲೋಪದೋಷ ಆದರೂ ನಡೆಯುತ್ತೆ. ಈ ಹೆಣ್ಣು ಮಕ್ಕಳಿಗೆ ಕೊಡೋದು ಮಾತ್ರ ದಯವಿಟ್ಟು ತಪ್ಪಿಸ್ಬೇಡಿ. ಅದು ಯಾವತ್ತೋ ಎಂದೋ ಏನೋ ಜಗಳ ಮಾಡ್ಕೊಂಡಿರ್ತೀರಿ. ನೀವು ಬೆಳೆಯಬೇಕು, ನಮ್ಮ ಬದುಕು ಬಂಗಾರವಾಗಬೇಕು ಅಂತಂದರೆ ಬಾಗಿನವನ್ನು ಸಮರ್ಪಣಾ ಭಾವದಿಂದ ಕೃಷ್ಣಾರ್ಪಣ ಕೊಟ್ಟು ಬನ್ನಿ. ಇದು ಮೂಲ. ನಮಗೇನಾದರೂ ಒಂದು ಸೈಟ್ ಪೇಪರ್ ಬೇಕು ಅಂತಂದರೆ ಅದು ಪ್ರೆಸೆಂಟ್ ಇರೋದು ತೆಗಿಯಲ್ಲ, ಮೂಲ ಎಲ್ಲ ತೆಗಿತೀವಿ. ಮೂಲ ಇದ್ರೇ ಅದಕ್ಕೆ ಒರಿಜಿನಲ್, ಇಲ್ಲಾಂದ್ರೆ ಆಗೋದಿಲ್ಲ. ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕಂದ್ರೆ ಈ ಮೂಲ ಸ್ವಲ್ಪ ಏನಕ್ಕೆ ನೋಡಿದಾಗ ತತ್ಪೂರ್ವೆ ಹಿಂದಿನ ಕಾಲದಲ್ಲಿ ಇವೆಲ್ಲ ನಡೆದು ಹೋಗಿದ್ದಾವೆ. ಅದಕ್ಕಾಗಿ ಅಂತಹದ್ದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಯಾರೇ ಸದಸ್ಯರು ಯಾವುದೋ ಒಂದು ಸಣ್ಣ ವಿಷಯದಿಂದ ಮನಸ್ತಾಪ ಆಗಿದ್ದರೂ ಸಹಿತ ಅದನ್ನು ಪಕ್ಕಕ್ಕೆ ತಳ್ಳಿ ಮನಸ್ಸಲ್ಲಿ ಇಟ್ಟುಕೊಳ್ಳದೆ, ದ್ವೇಷ, ಅಸೂಯೆ, ಈರ್ಷೆ ಇವ್ಯಾವ ಇಟ್ಟುಕೊಳ್ಳದೆ ಸಂತಾಪ ಸಹನೆ ಸೈರಣೆಯಿಂದ ಖುಷಿಯಿಂದ ನೀವು ಮಾಡೋದನ್ನು ಮಾಡಿಬಿಡಿ. ಯಾವತ್ತೂ ಇಲ್ಲ, ಇವತ್ತೇನೋ ಬಂದು ಕೊಟ್ಬಿಟ್ಟಿದ್ದಾರೆ, ಆಗೋ ಹೊಂದ್ಕೊಳ್ಳಿ, ತೊಂದರೆ ಇಲ್ಲ, ಏನಾದರೂ ಹೊಂದ್ಕೊಳ್ಳಿ. ಇನ್ನು ಬಾಗಿನಗೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ಈ ಅಷ್ಟದ್ರವ್ಯಗಳವು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಈ ಬಳೆ, ಬಿಚ್ಚೋಲೆ, ಕನ್ನಡಿ, ಎಲೆ, ಅಡಕೆ, ಹಣ್ಣುಗಳು, ವಸ್ತ್ರ, ಅಕ್ಕಿ, ಈ ಒಂದೊಂದು ಪದಾರ್ಥದಲ್ಲಿ ಒಂದೊಂದು ದೇವತೆ ಇರ್ತಾಳೆ. ಗೌರಿಯ ಅಷ್ಟು ರೂಪಗಳು ಅದರಲ್ಲಿ ಇರ್ತವೆ. ಗೌರಿ ಈ ಜಗತ್ತಿನಲ್ಲಿ ಯಾವ ಶಕ್ತಿ ಎಲ್ಲಿ ಕಡಿಮೆ ಆಗಿದೆಯೋ ಅದು ವಿಷ್ಣುವಿನಲ್ಲಾಗಿರಬಹುದು, ಶಿವನಲ್ಲಾಗಿರಬಹುದು, ಬ್ರಹ್ಮನಲ್ಲೂ ಕೂಡ ಆಗಿರಬಹುದು. ಯಾವ ಶಕ್ತಿ ಕಡಿಮೆ ಇದೆಯೋ ಆ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬರುವವಳೆ ಗೌರಿ. ನಿಮಗೆ ಯಾವ ಶಕ್ತಿ ಕಡಿಮೆ ಇದೆ? ಧನದ್ದ, ಹಣದ್ದ, ಆರೋಗ್ಯದ್ದ, ಐಶ್ವರ್ಯದ್ದ, ಆಭರಣದ್ದ, ಅಥವಾ ಏನದು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡುತ್ತಾಳೆ ಈ ಬಾಗಿನ ಕೊಟ್ಟಾಗ. ಬಾಗಿನಕ್ಕೊಂದು ಅತ್ಯಂತ ಅದ್ಭುತವಾದ ಅರ್ಥ ಇದೆ ಪ್ರೀತಿಯ ಬಂಧುಗಳೇ. ನೀವು ಏನಾದರೂ ಖುಷಿಯಿಂದ ಸಂತೋಷವಾಗಿ ಬಾಗಿನವನ್ನು ಕೊಡ್ತೀನಿ ಅಂತಂದರೆ ಈ ನೃಸಿಂಹ ಅವತಾರ ಎಂಡಾಗಲ್ಲ. ಅವನನ್ನು ತೃಪ್ತಿಪಡಿಸ್ಲಿಕ್ಕೆ ಇಲ್ಲಿ ಶರಭ ಬರ್ತಾನೆ, ಇವನನ್ನು ತೃಪ್ತಿಪಡಿಸ್ಲಿಕ್ಕೆ ಈ ಪ್ರತ್ಯಂಗಿರದೇವಿ ಬರ್ತಾಳೆ. ಇವರಿಬ್ಬರೂ ಆಗಲ್ಲ, ಹೀಗೆ ಬಂದರೆ ಸಮಾಧಾನ ಆಗ್ತಾರೆ. ಈ ಬಾಗಿನಂದ್ರೆ ಹಾಗೆ, ಯಾವುದು ಎಲ್ಲಿ ಕೊರತೆ ಇದೆಯೋ ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಬರ್ತಾಳೆ ರೀ. ಆ ಹೆಣ್ಣು ಮಕ್ಕಳೆಲ್ಲ ಅದನ್ನು ಕಾಣಿ ನೀವು. ಇನ್ನು ನಿಮ್ಮ ಮನೆ ಹೆಣ್ಣು ಮಕ್ಕಳು ನಿಮ್ಮ ಕುಟುಂಬಸ್ಥರು ಕೊಟ್ಟಿದ್ದೀರಿ, ನಿಮ್ಮ ಪ್ರೀತಿ ಪಾತ್ರ ಸ್ನೇಹಿತರಿಗೂ ಕೊಡಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ದಯವಿಟ್ಟು ಬಾಗಿನ ಕೊಡಿ. ಅದನ್ನು ಇವತ್ತೇ ತಲುಪಿಸಿ, ನೀವು ಇವತ್ತು ಸಂಜೆನೇ ತಲುಪಿಸಿ. ಇನ್ನು ಗಣಪತಿ ಗೌರಿಯನ್ನು ಮಂಗಳವಾರ ತರಬೇಕಾ ಸೋಮವಾರ ತರಬೇಕಾ? ಅಲ್ಲ, ಗಣಪತಿಯನ್ನು ಗೌರಿಯನ್ನು ನೀವು ಒಂದೇ ದಿನ ತಗೊಂಡು ಬನ್ನಿ.
ನಾಳೆನೇ ತಂದು ಪೂಜಿಸ್ತಕ್ಕಂಥದ್ದು. ಇಬ್ಬರನ್ನು ಪಕ್ಕದಲ್ಲಿಟ್ಟು ನಿಮಗೆ ಆ ಲಲಿತಾ ಸಹಸ್ರನಾಮ ಮತ್ತು ದುರ್ಗಾ ಸೂಕ್ತವನ್ನು ಹೇಳಲಿಕ್ಕೆ ಬರುತ್ತೆ ಅಂತಂದರೆ ಅದನ್ನು ಹೇಳಿಕೊಂಡು, ಆಮೇಲೆ ಈ ದಿನ ಇರುವಂಥದ್ದು ಇದೆಯಲ್ಲ, ಮೂಲಭೂತ ಸೌಕರ್ಯಗಳಲ್ಲಿ ಯಾರಿಗೆಲ್ಲ ಸೈಟ್ ಬೇಕು, ಯಾರಿಗೆಲ್ಲ ಮನೆ ಬೇಕು, ನನಗೆ ತಿಂಗಳಿಗೊಂದಷ್ಟು ಆದಾಯ ಬೇಕು, ತಿಂಗಳಿಗೆ ಒಂದಷ್ಟು ಆದಾಯ ಬೇಕು ಅಂತಂದರೆ ಓಂ ಧನುರ್ಧರಾಯೈ ವಿದ್ಮಹೆ ಸರ್ವಸಿದ್ಧೇ ಚ ಧೀಮಹಿ ತನ್ನೋಧರ ಪ್ರಚೋದಯಾತ್. ಈ ಮಂತ್ರವನ್ನು ನೀವೇನಾದರೂ ಒಂದೇ ಕಡೆ ಕುಳಿತುಕೊಂಡು, ಅದು ಅರಳಿ ಮರ ಆಗಿರಬಹುದು, ಅಥವಾ ಆಲದ ಮರ ಆಗಿರಬಹುದು, ಅಥವಾ ಮಾವಿನ ಮರ ಆಗಿರಬಹುದು, ಅಥವಾ ಒಂದು ದೇವಾಲಯದ ಪ್ರಾಂಗಣದಲ್ಲಿ ಇರುವ ಬಿಲ್ವ ವೃಕ್ಷದ ಕೆಳಗಡೆ ಕುಳಿತುಕೊಂಡು ಈ ಮಂತ್ರವನ್ನು 108 ಸಲವೋ ಅಥವಾ 1000 ಸಲವೋ ನೀವು ಹೇಳ್ತೀರಿ ಅಂತಂದರೆ ಯಕ್ಕಶ್ಚಿತ್ ಬರೆದಿಟ್ಕೊಳ್ಳಿ. ನಿಮಗೆ ಬೇಕಾದ್ದನ್ನು ನೀವು ಪಡ್ಕೊಂಡೇ ತೀರ್ತೀರಿ. ಮೂಲಭೂತ ಸೌಕರ್ಯಗಳಂತಂದರೆ ಸೈಟು, ಮನೆ, ತಿಂಗಳ ಆದಾಯ. ನಿಮಗೆ ತಿಂಗಳಿಗೊಂದಿಷ್ಟು ಆದಾಯ ಬೇಕು ನನಗೆ ಅನ್ನೋದನ್ನು ಖಚಿತವಾಗಿ ಪಡ್ಕೊಳ್ತೀರಿ. ಇದನ್ನು ಮಾಡಿಕೊಂಡು ಬಾಗಿನವನ್ನು ಕೊಟ್ಟು ಬನ್ನಿ. ನಾಳೆ ಗಣಪತಿಯನ್ನು ಗೌರಿಯನ್ನು ಏಕಕಾಲಕ್ಕೆ ತನ್ನಿ. ಇನ್ನು ಗಣಪತಿಯನ್ನು ಪೂಜಿಸೋ ಬಗ್ಗೆ ಆಗಿರಬಹುದು, ಇನ್ನು ದುರ್ಗಾದೇವಿಯನ್ನು ಪೂಜಿಸೋದು ಹೇಗೆ ಅಂತ ನಾನು ನಿಮಗೆ ನಾಳೆ ಮತ್ತು ನಾಳೆದ್ದು ಕೂಡ ತಿಳಿಸಿಕೊಡುತ್ತೇನೆ. ಇನ್ನು ವಿಶೇಷ ಪದಾರ್ಥಗಳು ಏನೂ ಇಲ್ಲ. ಹಬ್ಬದ ವಿಷಯಗಳಲ್ಲಿ ಅದು ತಂದಿಟ್ಕೋ ಇದು ತಂದಿಟ್ಕೋ ಅಲ್ಲ, ಅದ್ಯಾವುದಕ್ಕೂ ಮಣೆ ಇಲ್ಲ. ನೀವು ನಿಮ್ಮ ಮನೆಯ ಮಣೆ ಮೇಲೆ ಕುಳಿತುಕೊಂಡು ಅವನನ್ನು ಭಜಿಸಿದ್ರೆ ಸಾಕು, ಅವಳನ್ನು ಭಜಿಸಿದ್ರೆ ಸಾಕು, ಎಲ್ಲವೂ ಕೂಡ ಕೊಟ್ಟು ಬಿಡುತ್ತಾಳೆ. ಅಷ್ಟು ಅದ್ಭುತ. ಮರೆಯದೆ ದಯವಿಟ್ಟು ನನ್ನ ಪ್ರೀತಿಯ ಬಂಧುಗಳೇ, ನಿಮ್ಮ ಬಾಳು ಬಂಗಾರ ಆಗಬೇಕು ಅಂತೇಳಿ ಮತ್ತೂ ಹೇಳ್ತಿದ್ದೇನೆ, ಬಾಗಿನವನ್ನು ಕೊಡಿ, ತೆಂಗಿನಕಾಯಿಯನ್ನು ಕೊಡಿ, ಪೂರ್ಣ ಫಲ ತರಿಸ್ಕೊಳ್ಳಿ. ಒಂದಷ್ಟು ಇದರಲ್ಲಿ ಖರ್ಚು ಮಾಡಿಬಿಡಿ. 10 ತೆಂಗಿನಕಾಯಿ ತರಿಸ್ಕೊಳ್ಳಿ ಅಪ್ಪ. ಇನ್ನು ಬಳೆ ಬೀಚಲೆಲ್ಲ ಸೇರಿದ್ರೆ ಎಲ್ಲ 100 ರೂಪಾಯಿಗೆ ಹೆಚ್ಚು ಕೊಡ್ತಾರೆ ಅವರು. ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಕ್ಕಿಯನ್ನು ಬೆಳೆಯನ್ನು 1 ಕೊಡಿಯಪ್ಪ, ಕೊನೆ ಪಕ್ಷ 1 ಕೊಡಿಯಪ್ಪ. ಒಟ್ಟಾರೆ ಇವತ್ತೇ ಆ ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆಯ, ನಿಮ್ಮ ಕುಟುಂಬದ, ನಿಮ್ಮ ಸ್ನೇಹಿತ ಸದಸ್ಯರಿಗೆ ದಯವಿಟ್ಟು ಕೊಡಿ. ಖಂಡಿತವಾಗ್ಲೂ ಗುರುಗಳೇ. ಸೊ ಪ್ರತಿ ವರ್ಷ ಕೂಡ ಗೌರಿ ಹಬ್ಬ ಬರುತ್ತೆ, ಆಚರಣೆ ಮಾಡಿರ್ತೀವಿ, ಅದೆಲ್ಲದ್ರ ಬಗ್ಗೆ ನಮಗೆ ಗೊತ್ತೇ ಇದೆ. ಆದರೆ ನಾವು ಮಾತು ಬಿಟ್ಟಿದ್ರು ಅಥವಾ ಮಾತಾಡ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ಹೆಣ್ಣು ಮಕ್ಕಳಿಗೆ ನಾವು ಬಾಗಿನ ಕೊಡುವಂಥ ಒಂದು ಪದ್ಧತಿಯನ್ನು ಫಾಲೋ ಮಾಡಲೇಬೇಕು ಅಂತ ತಿಳಿಸ್ಕೊಟ್ರಿ ನೀವು, ಬಹಳ ವಿಶೇಷವಾಗಿ ಅಂತಲೇ ಹೇಳ್ಬೋದು. ನಮಗೆ ಸೈಟ್ ಆಗಿರ್ಬೋದು, ಅಥವಾ ಆದಾಯಗಳು, ಅಥವಾ ಮನೆ ಖರೀದಿ ಮಾಡಬೇಕು, ಇವೆಲ್ಲ ಒಂದು ಕಡೆ ಸ್ಟ್ರಕ್ ಆಗಿದ್ರೆ ಸುಸೂತ್ರವಾಗಿ ಇದು ನಡೆಯುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಆಗ ನಮ್ಮ ಒಂದು ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂತಲೇ ಹೇಳ್ಬೋದು ಗುರುಗಳೇ. ಇದೆಲ್ಲದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇದು ಕೂಡ ಹೆಚ್ಚೇನು ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಬ್ಬ ಅಂದ ತಕ್ಷಣ ನೀವೆಲ್ಲರೂ ಕೂಡ ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿರ್ತೀರಾ ಯಾವ ರೀತಿ ಆಚರಣೆ ಮಾಡಬೇಕು ಅಂತ. ಇನ್ನು ಬಾಗಿನ ಕೊಡುವ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.